ದೇಶಿ ಬಾಯ್ಲರನ್ನು ನಿಮ್ಮ ಮನೆಯ ಖಾಲಿ ಜಾಗದಲ್ಲಿ, ಅದು ಫೋರ್ಟಿಕೋ ಆಗಿರ್ಬೋದು, ಟೆರೆಸ್ ಮೇಲೆ ಆಗಿರ್ಬೋದು, ಅಥವಾ ಕಾರ್ ಶೆಡ್ಡಲ್ಲಿ ಆಗಿರ್ಬೋದು, ಅಥವಾ ಖಾಲಿ ಜಾಗ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಕೂಡ ಈ ದೇಸಿ ಬಾಯ್ಲರನ್ನು ಭಾಳ ಸುಲಭವಾಗಿ ನೀವು ಇದನ್ನು ಅಳವಡಿಸ್ಕೊಬೋದು. ದೇಸಿ ಬಾಯ್ಲರ್ನ ಅಳವಡಿಸೋದ್ರಿಂದ ವರ್ಷದ 365 ದಿನ 24x7 ಯಾವಾಗಲೂ ಕೂಡ ಬಿಸಿ ನೀರನ್ನು ನೀವು ಪಡ್ಕೊಬೋದು. ಯಾಕೆ ಅಂದರೆ ಇದಕ್ಕೆ ಯಾವುದೇ ಕರೆಂಟ್ ಬೇಕಾಗಿಲ್ಲ, ಯಾವುದೇ ಥರದ ಒಂದು ಗ್ಯಾಸ್ ಬೇಕಾಗಿಲ್ಲ. ದೇಸಿ ಬಾಯ್ಲರಲ್ಲಿ 3 ಥರ, ಒಂದು ಮೈ ಸ್ಟೀಲ್ MS ಇಂದ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಕಾಪರ್ನಿಂದ ಮಾಡಿರ್ತಕ್ಕಂಥದ್ದು. ಇನ್ನು MS ಅಂದರೆ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಒಂದು ಬಾಯ್ಲರಲ್ಲಿ 2 ಥರ, ಒಂದು ಬ್ಲ್ಯಾಕ್ ಕಲರು, ಒಂದು ಬ್ಲೂ ಕಲರು. ನೋಡಿ, ಬ್ಲ್ಯಾಕ್ ಕಲರ್ಗೂ ಬ್ಲೂ ಕಲರ್ಗೂ ಏನು ವ್ಯತ್ಯಾಸ ಅಂತಂದರೆ, ಬ್ಲ್ಯಾಕ್ ಕಲರ್ಗೆ ಯಾವುದೇ ಥರ ಒದಿಕೆ ಇರಲ್ಲ, ಬ್ಲೂ ಕಲರ್ಗೆ ಇನ್ಸುಲೇಷನ್ ಮಾಡಿರುತ್ತೆ. ಕಾರಣ ಏನಪ್ಪ ಅಂದರೆ ಇದರ ಬಾಡಿ ಮೇಲೆ ಐರನ್ ಹುಲ್ಲಾಕಿ ಥರ್ಮೋಕೋಲ್ ಹಾಕಿ ಮುಚ್ಚಿರುತ್ತೆ. ಹಾಗಾಗಿ ಇದು ಹೆಚ್ಚು ಸಮಯ ಬಿಸಿ ನೀರನ್ನ ಕಾಪಾಡುತ್ತೆ. ದೇಶಿ ಬಾಯ್ಲರ್ನಲ್ಲಿ ಟೋಟಲಿ 4 ಕಡೆ ಓಪನ್ ಇರುತ್ತೆ. ಮೇಲ್ಭಾಗದಲ್ಲಿ 2 ಇರುತ್ತೆ, ತಳಭಾಗದಲ್ಲಿ 2 ಇರುತ್ತೆ. ನೋಡಿ, ಮೇಲ್ಭಾಗದಲ್ಲಿ ಇರತಕ್ಕಂಥ 2 ಓಪನಲ್ಲಿ ಒಂದು ಬಿಸಿ ನೀರು ಬರಲಿಕ್ಕೆ, ಇನ್ನೊಂದು ಏರ್ ಔಟ್ ಆಗಲಿಕ್ಕೆ. ಇನ್ನು ತಳಭಾಗದಲ್ಲಿ ಇರತಕ್ಕಂಥ 2 ಓಪನ್ಗಳಲ್ಲಿ ಒಂದು ತಣ್ಣೀರು ಒಳಗಡೆ ಹೋಗಲಿಕ್ಕೆ, ಇನ್ನೊಂದು ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಇನ್ನು ತಳಭಾಗದಲ್ಲಿ ಈ ಭಾಗದಲ್ಲಿ ನೀವು ಸೌದೆಯನ್ನು ಹಾಕುವಂಥದ್ದು, ಇಲ್ಲಿ ಬೂದಿನ ಹೊರಗಡೆ ತೆಗೆಯುವಂಥದ್ದು, ಬೂದಿನ ಇಲ್ಲಿ ಹೊರಗಡೆ ತಗೊಳ್ಳುವಂಥದ್ದು. ನೀವು ತೆಂಗಿನ ಸೌದೆಗಳನ್ನು, ಗಟ್ಟಿ ಸೌದೆನ ಒಳಗಡೆ ಹಾಕಿ ನೀವು ಲಾಕ್ ಮಾಡಿದ್ರೆ ಬೆಳಗಾಗುವಷ್ಟರಲ್ಲಿ ಬಿಸಿ ನೀರು ಆಗಿರುತ್ತೆ. MS ಒಳಗಡೆ ನೀವು ನೋಡ್ತಾ ಇದ್ದೀರಿ, ಇದು ಗೋಲ್ಡ್ ಕಲರು, ಇದು ಬ್ಲ್ಯಾಕ್ ಕಲರು, ಇದು ಬ್ಲೂ ಕಲರು. ನೋಡಿ, MS ಆದ್ರೂ ಮೈ ಸ್ಟೀಲ್ ಆದ್ರೂ ಕಬ್ಬಿಣದಲ್ಲಿ ಇರ್ತಕ್ಕಂಥದ್ರಲ್ಲಿ ಮತ್ತೆ 3 ಥರ. ಇದು ಪ್ಲೈನ್ ಆಗಿರುತ್ತೆ, ಸ್ವಲ್ಪ ಹೆವಿ ಇರ್ತದೆ, ಹೆವಿ ಡ್ಯೂಟಿ ಮೆಟಲಿಂದ ಮಾಡಿರುತ್ತೆ. ಇದನ್ನು ರೆಗ್ಯುಲರ್ ಮೆಟೀರಿಯಲಿಂದ ಮಾಡಿರುತ್ತೆ, ಇದನ್ನು ಇನ್ಸುಲೇಷನ್ ಮಾಡಿರುತ್ತದೆ. 3ರಲ್ಲೂ ಅಷ್ಟೇ ಒಂದೇ ಫಾರ್ಮುಲಾ, ಮೇಲಭಾಗದಲ್ಲಿ 2 ಓಪನ್ ಇರುತ್ತೆ, ತಳಭಾಗದಲ್ಲಿ 2 ಓಪನ್ ಇರುತ್ತೆ. ಇದು ಬೊಂಬ್ ಟೈಪ್ ಇರತಕ್ಕಂಥ ಕಾಪರ್ ಬಾಯ್ಲರ್. ಇದರಲ್ಲೂ ಅಷ್ಟೇ ಮೇಲಭಾಗದಲ್ಲಿ 2 ಓಪನ್ ಇರುತ್ತೆ, ತಳಭಾಗದಲ್ಲಿ 2 ಓಪನ್ ಇರುತ್ತೆ. ಇದು ಅಂಡೆ ಟೈಪ್ ಬಾಯ್ಲರ್. ನಮ್ಮ ಮಂಡ್ಯ ಭಾಗದಲ್ಲಿ ಹೆಚ್ಚು ಇದನ್ನು ಉಪಯೋಗಿಸ್ತಾರೆ. ಇಲ್ಲಿವರೆಗೆ ಸಿಮೆಂಟ್ ಕಟ್ಟಡ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕಡೆ ತಣ್ಣೀರು ಒಳಗಡೆ ಹೋಗುತ್ತೆ, ಇನ್ನೊಂದು ಕಡೆ ಬಿಸಿ ನೀರು ಮೇಲೆ ಬರುತ್ತೆ. ಎಲ್ಲ ಬಾಯ್ಲರಲ್ಲೂ ಕೂಡ 4 ಓಪನ್ ಇರುತ್ತೆ. ಈ ಅಂಡೆ ಟೈಪ್ ಬಾಯ್ಲರಲ್ಲಿ ಕೇವಲ 2 ಓಪನ್ ಇರುತ್ತೆ. ನೋಡ್ತಾ ಇದ್ರಲ್ಲ, ಈ ಪೈಪ್ ಕೊಟ್ಟಿರ್ತಕ್ಕಂಥ ಇದು ಹೊಗೆ ಹೋಗಲಿಕ್ಕೆ ಒಂದು ಸಿಮೆಂಟ್ ಪೈಪನ್ನು ನೀವು ಹಾಕೊಂಡ್ಬಿಟ್ರೆ ಇದು ಹೊಗೆ ಮೇಲ್ಭಾಗಕ್ಕೆ ಹೋಗುತ್ತೆ, ಯಾರೂ ತೊಂದರೆ ಆಗಲ್ಲ. ಈಗ ಉದಾಹರಣೆಗೆ ಒಂದು 5 ಮಂದಿ ಇದ್ದೀರಿ ನಿಮ್ಮ ಮನೇಲಿ ಅನ್ಕೊಂಡ್ರೆ, ನಿಮಗೆ ಒಂದು 55 ಲೀಟ್ರ್ ಸಾಕಾಗುತ್ತೆ. ನಿಮಗೆ ನಿಮ್ಮ ಅಗತ್ಯ ತಕ್ಕಂತೆ ನಿಮಗೆ 40 ಲೀಟರ್ ಸಿಗುತ್ತೆ, 55 ಲೀಟರ್ ಸಿಗುತ್ತೆ, 65 ಲೀಟರ್ ಸಿಗುತ್ತೆ. ಅದು ಬಿಟ್ಟರೆ 80 ಇದೆ, 100 ಇದೆ, 125 ಇದೆ, 250 ಇದೆ. ಅದು ಬಿಟ್ಟರೆ 500 ಲೀಟರ್ ಸಿಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು 1000 ಲೀಟರ್ ಬಾಯ್ಲರು. ಇದ್ರ ಒಳಗಡೆ ಒಬ್ಬ ಮನುಷ್ಯ ಹೋಗಿ ಹೊರಗಡೆ ಬರ್ಬೋದು, ಅಷ್ಟು ದೊಡ್ಡ ಪ್ರಮಾಣದಲ್ಲಿರುತ್ತೆ 1000 ಲೀಟರ್ ಬಾಯ್ಲರು. ನಾವಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು KM Doddi ಟೌನ್. ನೀವು ರಾಜ್ಯದ ಯಾವುದೇ ಭಾಗಕ್ಕಾದರೂ ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ಲಿಕ್ಕಿದ್ದೀವಿ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೀವು ಬುಕ್ ಮಾಡಿಕೊಂಡ್ರೆ ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ.